ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ. ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ. ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ. ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿಹಾರ್ನಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. 125ರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಾಗುತ್ತೆ? 125ರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರ್ಬೋದು? ಯಾವ 120? ಅದೇ ಬಿಹಾರದಲ್ಲಿ 125 ಸ್ಥಾನದಲ್ಲಿ ಸ್ಪಷ್ಟ ಬಹುಮತ. ಅಲ್ಲ, ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದ್ರಿಂದ ನನ್ನ ನಂತರ ಮತ್ತೆ ಹೇಳುವಂಥ ಅಗತ್ಯ ಇಲ್ಲ. ದೆಹಲಿ ಬ್ಲಾಸ್ಟ್ ಆಗಿದೆ. ದೆಹಲಿ ಬ್ಲಾಸ್ಟ್ ಆಗಿರುವಂಥದ್ದನ್ನು ಭಾಳ ವ್ಯವಸ್ಥಿತವಾದಂಥ ಪಿತೂರಿಯನ್ನು ಮಾಡಿದರು. ಈ ಅಮೋನಿಯಂ ಸಲ್ಫೇಟ್ ರಾಸಾಯನಿಕ ಬಳಕೆ ಬ್ಲಾಸ್ಟ್ ಪಿತೂರಿ ಮಾಡಲಾಗಿತ್ತು. ಇದಕ್ಕೆ ಹೊಣೆ ಹೊತ್ತಂಥವ್ರನ್ನ ಗತಿ ಕಾಣಿಸ್ತೇವೇನೋ ಅಂತ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಹೇಳಿದ್ದಾರೆ. ಈ ಘಟನೆ ನಡೆದಂಥ 24 ಗಂಟೆಯಲ್ಲಿ ಎಲ್ಲರನ್ನ ಬಂಧನೆ ಮಾಡುವಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ಬಹಳ ಪ್ರಮಾಣದಲ್ಲಿ ಡಾಕ್ಟರ್ಗಳ ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು, ಒಂದು ಸಮಾಜಕ್ಕೆ ಸೇರಿದಂಥವರು ಈ ಒಂದು ಪಿತೂರಿನಲ್ಲಿ ಸೇರಿರುವಂಥದ್ದು ಜಗತ್ತಿಗೆ ಬಹಿರಂಗವಾಗಿರುವಂಥದ್ದು. ಇದನ್ನು ಖಂಡಿಸ್ತೇನೆ. ಮತ್ತು ಬಹುಶಃ ಸ್ವಲ್ಪ ಯಾಮಾರಿದ್ದರೆ, ಕೈ ಮೀರಿ ಹೋಗಿದ್ದರೆ ಯಾವ ರೀತಿ ಅನಾಹುತ ಆಗ್ತಿತ್ತು ಅಂತೇಳಿ ಜಗತ್ತೇ ಗಮನಿಸಿದೆ. ಅದನ್ನು ತಡೆಯುವಂಥದ್ರಲ್ಲಿ ಸಫಲರಾಗಿದ್ದೇವೆ. 24 ಗಂಟೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಬಂಧಿಸೋದ್ರಲ್ಲೂ ಯಶಸ್ವಿಯಾಗಿದ್ದೇವೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ, ಗೃಹ ಸಚಿವರ ಒಂದು, ಅಮಿತ್ ಶಾ ಅವರ ಒಂದು ಸಾಧನೆಯ ಫಲಿತಾಂಶ ಅನ್ನೋ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ.